ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಈಸ್ ಫ್ರೈಡೇ ಮಾರ್ನಿಂಗ್ ವ್ಲಾಗ್. ಸೊ ಚಾಮುಂಡಿ ಬೆಟ್ಟನ ನೋಡ್ಕೊಂಡ್ ಬಂದ್ಮೇಲೆ ಊಟ ಮಾಡಿ ಪಕ್ಕದಲ್ಲೇನೆ ಅಂತ ಅಂದ್ರೆ ಊಟ ಮಾಡಿದಂತಹ ರೆಸ್ಟೋರೆಂಟ್ ಮಾಡಿ ಏನಂತಂದ್ರೆ 2 days ಇಂದ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಆಲ್ರೆಡಿ ಲೇಟ್ ಆಗಿ ಹೋಗ್ಬಿಡ್ತು. ಸಾರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕ್ತಾ ಇದ್ದೆ, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು 2 days, ಹಾಗಾಗಿ ಕೇಳ್ತಿರುವಂಥದ್ದು. ಇಲ್ಲೇನೆ 3 ರೂಮನ್ನು ನಾವು ಮಾಡಿದ್ವಿ. ಸೊ ಫ್ಯಾಮಿಲಿಗಳು ಜಾಸ್ತಿ ಇದ್ದಿದ್ದರಿಂದ 5 ಫ್ಯಾಮಿಲಿ ಹೋಗಿದ್ವಿ ಅಲ್ವಾ, ಸೊ ಹಾಗಾಗಿ 3 ರೂಮನ್ನು ಮಾಡಿದ್ವಿ. ಆನಂತರ ಬೆಳಗ್ಗೆ ಎದ್ದ ತಕ್ಷಣನೇ ರೂಮ್ಗೆ ಏನು ಮಾಡೋದು, ಚಿತ್ರಾನ್ನ ಮತ್ತು ಇಡ್ಲಿಯನ್ನು ತಿಂಡಿನ ಪಾರ್ಸಲ್ ತಗೊಂಡ್ ಬಂದ್ಬಿಟ್ರು. ಆನಂತರ ತಿಂಡಿನ ತಿನ್ಕೊಂಡು ಹೊರಟ್ವಿ. ಇಲ್ಲೇನಂದ್ರೆ ಒಂದು ರೂಮಲ್ಲಿ ಮಾತ್ರ ನೀರು ಜಾಸ್ತಿ ಜೋರಾಗಿ ಬರ್ತಿದ್ದಂಥದ್ದು, ಇನ್ನೆರಡು ರೂಮಲ್ಲಿ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ಹೊರಡೋದು ಕೂಡ ಲೇಟ್ ಆಯಿತು. ಅಲ್ಲೆಲ್ಲ ಮುಗಿಸ್ಕೊಂಡು ಆನಂತರ ಏನು ಮಾಡಿದ್ವಿ, ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಕಾಫಿ ಕುಡಿಯೋರು, ಟೀ ಕುಡಿಯೋರು ಎಲ್ಲರೂ ಕೂಡ ಕುಡಿದ್ರು. ಆನಂತರ ನಾವು ಝೂಗೆ ಎಂಟ್ರಿ ಆದ್ವಿ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಟಿಕೆಟನ್ನು ತೆಗೆದುಕೊಂಡು ಆನಂತರ ನಾವು ಒಳಗಡೆ ಬರಬೇಕು. ಇನ್ನೂ ನಾವು ಇಲ್ಲಿ ಟಿಕೆಟನ್ನು ತೆಗೆದುಕೊಂಡಿಲ್ಲ. ಎಂಟ್ರೆನ್ಸಲ್ಲಿ ಬ್ಯಾಗ್ಗಳನ್ನ ಚೆಕ್ ಮಾಡ್ತಿರ್ತಾರೆ. ಸೊ ಟ್ಯಾಗ್ ಹಾಕಿಸ್ಕೊಳ್ಳೋರು ಬಾಟಲ್ ಹಲೋ ಇರೋದಿಲ್ಲ, ಅಂದರೆ ಕಾಮನ್ ಬಾಟಲ್, ಈ ಬಿಸ್ಲೇರಿ ಸೊ ಈ ರೀತಿ ಏನಿರುತ್ತೆ ಅದು ಹಲೋ ಇರೋದಿಲ್ಲ. ಟಿಕೆಟ್ ದರ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೊ ಝೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ, ನೀವೇನಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ. ಸೊ ಆ ಒಂದು ಬಾಟಲ್ಗಳಿಗೆ ಒಂದು ಸ್ಟಿಕ್ಕರನ್ನು ಹಾಕ್ತಾರೆ. ಸೊ ಅದನ್ನು ಹಾಕಿಸ್ಕೊಂಡು ಬರ್ಬೋದು, ಅಂದರೆ ಮಾಮೂಲಿ ಮನೆ ಬಾಟಲ್ ಏನಿರುತ್ತೆ ಸೊ ಆ ರೀತಿ ಬಾಟಲ್ಗಳಿಗೆ. ಆನಂತರ ಒಳಗೆ ಬಂದ್ವಿ, ಟಿಕೆಟ್ಗಳನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೇನಂತ ಅಂದರೆ ನಾವು ಓಡಾಡ್ಕೊಂಡು ನೋಡೋದಕ್ಕೆ ತುಂಬಾ ಟೈಮ್ ಆಗುತ್ತೆ. ಅಂತ ಅಂದರೆ ನಾವು ಒಂದು 10 ಗಂಟೆಗೆ ಹೋದ್ರೂ ಕೂಡ ಎಲ್ಲ ಓಡಾಡ್ಕೊಂಡು ನೋಡ್ತೀವಿ ಅಂತ ಅಂದರೆ ಮಿನಿಮಮ್ 1 ಗಂಟೆ 2 ಗಂಟೆವರೆಗೂ ಓಡಾಡ್ಕೊಂಡು ನೋಡ್ಬೋದು. ಯಾಕೆಂತಂದರೆ ನಾವು ಓಡಾಡ್ತಾ ಬಿಸಿಲಲ್ಲಿ ನಿಧಾನ ಆಗಿಬಿಡ್ತೀವಿ. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂತಂದರೆ ಇದೊಂದೇ ಪ್ಲೇಸ್ ಆಗಿಬಿಡುತ್ತೆ, ಸೊ ನೋಡೋದಕ್ಕೆ ಆಗೋದಿಲ್ಲ ಅಂತ ಏನು ಮಾಡಿದ್ವಿ, ಎಲೆಕ್ಟ್ರಿಕ್ ಗಾಡಿಗಳಿದೆ ಸೊ ಇಲ್ಲಿ. ಸೊ ಅದನ್ನ ಟಿಕೆಟ್ ತೆಗೆದುಕೊಂಡು ಬಂದ್ವಿ. ಒಬ್ರಿಗೆ ಇಷ್ಟು ಅಂತ ಟಿಕೆಟ್ ಇದೆ, ಮೇ ಬಿ ಒಬ್ಬರಿಗೆ 200 ಇರ್ಬೋದು ಅಂತ ಅಂದ್ಕೊಳ್ತೀನಿ, ಅಲ್ಲೇ ಆಲ್ರೆಡಿ ಮರ್ತಂಗಾಗಿದೆ. ಸೊ ಈ ರೀತಿ ಎಲೆಕ್ಟ್ರಿಕ್ ಗಾಡಿಗಳಿರುತ್ತೆ, ಅದರಲ್ಲಿ ಕೂರಿಸ್ಕೊಂಡು ಹೋಗಿ ನೀಟಾಗಿ ಎಲ್ಲನೂ ಕೂಡ ತೋರಿಸ್ಕೊಂಬರ್ತಾರೆ. ಅಂದರೆ ಯಾವ ಪ್ರಾಣಿ, ಎಷ್ಟು ವರ್ಷ ಆಯಿತು, ಎಲ್ಲ ಡೀಟೇಲ್ಸ್ನೂ ಕೊಡ್ತಾರೆ. ನನಗೆ ಫಸ್ಟ್ ಟೈಮು ಹೋಗಿದ್ದಕ್ಕಿಂತ ಈ ಸಲ ಗಾಡೀಲಿ ಹೋಗಿದ್ದೆ ತುಂಬಾ ಖುಷಿ ಆಯಿತು. ಯಾಕೆಂತಂದರೆ ಕಂಪ್ಲೀಟ್ ಎಲ್ಲ ಒಂದು ಡೀಟೇಲ್ಸನ್ನು ಅವರು ಹೇಳ್ಕೊಟ್ರು, ಜೊತೆಗೆ ಯಾವ್ಯಾವುದು ಎಷ್ಟೆಷ್ಟು ವರ್ಷ ಆಗಿದೆ ಅಂತಲೂ ಕೂಡ ಹೇಳ್ಕೊಟ್ರು. ಸೊ ನೀವು ಏನಾದರೂ ಹೋದರೆ ಈ ರೀತಿ ಎಲೆಕ್ಟ್ರಿಕ್ ಗಾಡಿಗಳನ್ನ ಯೂಸ್ ಮಾಡಿಕೊಂಡು ನೋಡ್ಬೋದು ಅಂತ ಅಂದ್ಕೊಳ್ತೀನಿ. ಅದು ನಿಮ್ಮ ಚಾಯ್ಸ್ ಅಷ್ಟೇ. ಸೊ ಬನ್ನಿ, ಇಲ್ಲಿಂದ ನಾವು ಝೂ ಯಾವ ರೀತಿ ಇತ್ತು ಅಂತ ತೋರಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋನ ನೋಡಿ. ನೀವು ಒಟ್ಟಿಗೆ ಹೋಗ್ತೀವ 12-14 ಸೀಟ್ ಒಂದು ಇತ್ತಲ್ಲ, ಇಷ್ಟ ನಾವು 1 ಅವರ್ ಆಯ್ತು. ಒಂದೇ ಫ್ಯಾಮಿಲಿ ಹೋಗೋದಾಗಿತ್ತ, ಒಂದು ದೊಡ್ಡ ಗಾಡಿ ಇತ್ತಪ್ಪ 14 ಸೀಟ್. ಹಾಂ ಅವ್ರ ಮುಂದೆ ಎಲ್ಲಿರ್ಬಾರ್ದಾಯ್ತು ನಾವು ಕೋತಿ ಥರನೇ ಹೋಯ್ತದೆ ಎಲ್ಲರನ್ನೂ ನೋಡಿದ್ಲೆ. इधर आओ भैया, जाली जाली ज़ू जाली जाली ज़ू जाली जाली. ಅಲ್ಲ ಆ ಕಡೆ ಬರ್ತದೆ. ಇಲ್ಲಿ ಸೆಂಟ್ರಲ್ ನೋಡು, ನೀನು ಸ್ಟ್ರೈಟಿಗೆ ನೋಡು. ಗೌರಿಲ್ಲ ಅಚ್ಚಕಡ ತಕ್ಕನ್ ಯಮುನಾ ಬಾ, ಅಲ್ಲೇ ಹಾಕಿದ್ಯಾ ನಾನು ಯಮುನಾ ಅಂತ ಕರೆದು ಬರ್ತಾಯಿದ್ದೆ. ನಾಚ್ಕೋಬೇಡ, ಬಾ ಬಾ ಇಲ್ಲಿ ಬಾ 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 ಇಲ್ಲಿ ಬಾ, ಇಲ್ಲೇ ಅವಳು ಇಲ್ಲೇ ಅವಳೆ. ಅವ್ರು ಏನಾಗಬೇಕು ನಿಮಗೆ? ಎಲ್ಲ ತಿಂತವೆ ಅಂದ್ರೆ ಇಲ್ಲೇ ತಿನ್ನಲ್ಲ, ಲೋಕಲ್ ಜಾಲಿ ಜಾಲಿ ಎಲ್ಲಾದು ವ್ಯವಸ್ಥೆ ಇದೆ. ಹುಷಾರಿದ್ದಾಗ ಹಾಸ್ಪಿಟ್ಲ್ ಖರ್ಚು, ಕೆಸರು ಇರ್ತಾವ, ಕಾಡ್ಕುಡಿ ಎಲ್ಲ ಮುಚ್ಚತ್ತವೆ. ನಾನ್ ವೆಜ್ ಜಾವು, ಕೋಸು ಕಾಳು, ಹಸು ಕಾಳು, ಕಡಲೆಕಾಳು. ನೀರು ಇಕ್ಕ್ಯಾರ, ಇಲ್ಲೇನ ಇಕ್ಕ್ಯಾರ, ಅಲ್ಲೇ ವಯಸ್ಸಾಗಿರೋದಲ್ಲ. ವಯಸ್ಸಣ್ಣದಕ್ಕೆ ಚರ್ಮ ಇರೋದ ಹೆಂಗೆ 30 ವರ್ಷ, ಇನ್ನೂ ವಯಸ್ಸಾಗಿಲ್ಲ. 100 ವರ್ಷ ಬರ್ತಾವ ಆನೆ, ಇನ್ನೂ ವಯಸ್ಸಾಗಿಲ್ಲ ಅದಕ್ಕೆ 30 ವರ್ಷ. ಬೇಡ, ನಂಗೆ ಬಿಸಿಲು ಒಂದೈತೆ. ಬರ ಅಜ್ಜ
35 ವರ್ಷ ಅಲ್ಲೇ ಬೋರ್ಡ್ ಹಾಕಿಲ್ವ ಅಲ್ಲಿ 92 ಹಾಂ ಬರ ತಗೊಳ್ಳಿ ಬೀಸೋ ಗೊತ್ತಾ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ತಾನೆ ಬರಲಿ 35 ವರ್ಷದಲ್ಲಿ ಅವನ ಈಗ ಏನಾರು ಕೊಡು ಅಂತ ನೋಡಿ ಈಗ ಇಲ್ಲ ನೋಡು ಅವ್ವ ಬೈಲೆ ಅಲ್ಲ ಕಣ ಇರ್ಬೇಕಲ್ಲ ಬಿಡಿ ಬಿಡಿ ಸತ್ಯ ಇರ್ಬೇಕು ಎಲ್ಲ ಅರ್ಥ ಮಾಡ್ಕೊತಾನೆ ಹಾಂ ತಗಲ ಮೇಶೋ ಜ್ಯೂಸ ಜ್ಯೂಸ್ ಎಷ್ಟು ಕುಡಿತೀರಾ ತಗೋ ಹಿಂಗೆ ಹಾಂ ಇದು ಅದನ್ನ ಕುಡಾಕಿರೋದು ಇದು ನಿಚ್ಚೆ ಬಿಡೋಲ್ಲ ಸ್ನಾನ ಮಾಡೋದು ಕಚ್ಚಾಡ್ಬಿಟ್ಟದ ಕಚ್ಚಾಡ್ತಾರ ಹಾಂ ಅಷ್ಟೇ ದೂರ ದೂರ ಎಣ್ಣೆ ಯಾವುದು ಗಂಡೆ ಯಾವುದು ಏನು ಯಾವುದು ಇದಾ ಬಬ್ಲಿ ವಿರಾಟ್ ಬಬ್ಲಿ ಯಾರು ಇದ್ರಲ್ಲಿ ಇವಳೆ ಅಲ್ಲಿ ಮಲಗಿರೋದೆ ನೋಡಿತಾವಲ್ಲ ಬೆಳಿತಾ ಇನ್ನ ಸಾರಂಗ ಅಂತಾರಲ್ಲ ಅದೇನಲ್ಲ ಇಲ್ಲಿ ಸಾರಂಗ ಸಾರಂಗಕ್ಕೂ 4 ಒಂದ್ರಲ್ಲಿ ಹಿಂಗೆ ಹಿಂಗೆಲ್ಲ ಆಡ್ತಾ ಇಲ್ಲ ಚಾಚಿ ತರ ಅಂತ ಬಾಬು ಯಾವ ವಾವನ ಕಾಣ್ರಿ ಎಲ್ಲರೂ ನನ್ನ 4 8 12 ವೈಟ್ ಇಲ್ಲಿರೋದು ಇದೇ ಕೊಕ್ರೊಡೈಲ್ ಕನ್ವರ್ ಲಾಲ್ ಬೋಲು ಇಷ್ಟು ನಮ್ಮ ಝೂ ಟ್ರಿಪ್ ಆಗಿತ್ತು. ಸೊ ಝೂ ಮುಗಿಸ್ಕೊಂಡು ಸ್ನೋ ಸಿಟಿಗೆ ಅಂತ ಹೋದ್ವಿ. ಸೊ ಅಲ್ಲಿ ಹೇಗಿತ್ತು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವ್ಲಾಗನ್ನು ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.